ಈಗ ಗೌಡ್ರು ಹೇಳ್ಯಾರಲ್ಲಮ್ಮ, ಭಾನುವಾರ ತಕ ಟೈಮು, ಭಾನುವಾರ ತಗೊಂಬಂದು ಕೊಟ್ರೆ ಯಾತು ಕಂಪ್ಲೇಂಟ್ ಯಾತು ಕೊಡಬೇಡ್ರಿ. ಭಾನುವಾರ ಏನಾನ ತಗೊಂಬಂದು ಕೊಡಲಿಲ್ಲ ಅಂದರೆ ಸೀದಾ ಅದೇನು ಫೋನ್ನಾಗ ನೀವೆಲ್ಲ ಮಾಡ್ಕೊಂಡಿದ್ರೆ ಅದನ್ನ ತಾಂಡು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು. ಭಾನುವಾರ ತಕ ನೋಡ್ರಿ ಅಮ್ಮಣಿ, ಸರಿನಿ, ಭಾನುವಾರ ತಕ ನೋಡಿ ಆಮೇಲೆ ಅದೇನು ಮುಂದುವರೀರಿ, ಹಂಗೆ ಮಾಡೋದು. ಭಾನುವಾರ ತಕ ನೋಡ್ತೀನಿ. ದೊಡ್ಡವ್ರು ಹೇಳಿರ ಮಾತಿ ಬೆಲೆ ಕೊಡಬೇಕು. ಹೇಳ್ಯಾರ ಊರಾಗ ಯಾರಾದರೂ ಅಂತಂದರೆ ಅದಕ್ಕೆ ಬೆಲೆ ಕೊಡಬೇಕು. ಬೆಲೆ ಕೊಡಲಿಲ್ಲ ಅಂದರೆ ಅದಕ್ಕೊಂದು ಅರ್ಥ ಇರಲ್ಲ. ಯಾವುದೇ ಆಗಲಿ ಬೆಲೆ ಕೊಡಬೇಕು. ಇವತ್ತು ನಮಗೇನೋ ಒಳ್ಳೇದು ಮಾಡ್ತಾ ಇದ್ದಾರೆ ಹೇಳಿ ಒಟ್ಟಿನಲ್ಲಿ ಅವರು ನ್ಯಾಯ ಹೇಳಕ್ಕೆ ಬಂದವ್ರೆ, ನಾವು ಕರ್ದಿರತಕ್ಕೆ ಬಂದವ್ರೆ ಅಂದಮೇಲೆ ನಾವು ಅವ್ರಿಗೆ ಬೆಲೆ ಕೊಡಬೇಕು. ಅವ್ರು ಹೇಳವ್ರೆ ಅಂದಮೇಲೆ ನಾವು ಇವತ್ತು ಬೆಲೆ ಕೊಡಬೇಕು. ಬೆಲೆ ಕೊಡ್ಬೇಕಣಮ್ಮ, ಹೇಳವ್ರೆ ಅಂದಮೇಲೆ ಬೆಲೆ ಕೊಡಬೇಕು. ಅವ್ರು ನಮ್ಗೀಗ ಒಳ್ಳೇದು ಹೇಳವ್ರೆ, ಈಗ ಅವರು ನ್ಯಾಯ ಹೇಳಕ್ಕೆ ಕಡೆ ಕೇಳೋದು ಯಾರು ತಕನ ಹೋಗು. ಈಗ ಇದನ್ನ ತಪ್ಪು ಇಲ್ಲ ಕಣಪ್ಪ, ಈಗ ಸರಿ ಐತಿ ಅಂದ್ಲಿ ಬಿಡ್ಲಿ, ನೋಡೋಣ ಬೇರೆ. ಅದು ಬೇಕಾದ್ರೆ ಕೊಡೋಣ, ನಾವೇ ಕೊಡೋಣ ಬೇಕಾದ್ರೆ 25,000 ನಮ್ದೇ, ನಾನು ತಪ್ಪಿದೆ. ನೀನು ಕೇಳೋ ಅಂಥದ್ದೇನಿಲ್ಲ, ಅವ್ರು ಕೇಳಿ ಅದಕ್ಕೊಂದು ಅರ್ಥ ಇರುತ್ತೆ. ಯಾಕೆ ಎಲ್ಲ ತಕ್ಕೂ ಗೌಡ್ರು ನ್ಯಾಯ ಹೇಳೋತಕ್ಕೆಲ್ಲ ಬಂದು ನೀನು ನ್ಯಾಯ ಹೇಳ್ತೀಯಲ್ಲ, ನಾನು ದೊಡ್ಡ ಗನಂದಾರಿ ಅಮ್ಮಂಗೆ ಮಾತಾಡ್ತೀಯಲ್ಲ. ಅಲ್ಲ ನಿನ್ಗಿದ್ಕು ಏನು ಸಂಬಂಧ? ಏನನ ಸಂಬಂಧ? ನಿನ್ಗೆ ಯಾಕೆ ಬೇಕು? ಯಾಕೆ ಬೇಕು ನಿನಗೆ? ಏನು ಮಾತಾಡ್ತಾ ಇದೀಯ ನೀನು? ಗೌಡ್ರಿಗೂ ನಿನ್ಗೂ ಸಂಬಂಧ ಐತಿ. ಅವಾಗ ಗೌಡ್ರು ನಿನ್ನ ಇಷ್ಟಪಡ್ತಿದ್ರು. ಗೌಡ್ರಿಗೂ ನಿನ್ಗೂ ಸಂಬಂಧ ಇರೋದಕ್ಕೆ ಗೌಡ್ರು ಕಡೆಗೆ ಮಾತಾಡ್ಕೊಂಡು ಗೌಡ್ರಿಗೆ ಇಲ್ಲದ್ದು ಹೇಳ್ಕೊಟ್ಟು ಅವ್ರ ಕಡೆಗೆ ಕೇಳ್ತಾ ಇದೀಯ. ಗೌಡ್ರಿಗೂ ನಿನ್ಗೂ ಸಂಬಂಧ ಐತಿ. ಗೌಡ್ರು ನಿಕ್ಕೊಂಡಿದ್ಯಾ ನೀನು. ವರ್ಷಿ ಮುಂಡೆ ಏನು ಮಾತಾಡ್ತೀಯ? ಅಲ್ಕ ಮಾತಾಡ್ತೀಯಲ್ಲೇ ಬೇವರ್ಸಿ. ನಿನ್ನಂತ ಲುಚ್ಚ ಮುಂಡೆ ಮಾಡ್ಕೊಬೇಡ, ನನ್ನ ನಿನ್ನಂತ ಕಟ್ಟಿಲ್ಲದ ಮುಂಡೆ ಮಾಡ್ಕೊಬೇಡ. ನನ್ನೇನ ಮಾತಾಡಿದಿ ಅಂದ್ರೆ ಅಷ್ಟೇ ನೋಡು ಬೇವರ್ಸಿ. ಲೌಡಿ ಕಟ್ಟು ಕರಾರಿಲ್ಲ, ಬಾಯಿಗೆ ಹಂಗೆ ಮಾತಾಡ್ತಾಳೆ. ಲೇ ಏನಿಲ್ಲ ನೋಡು, ನನ್ನ ಸುದ್ದಿಗೆ ನಾನು ಬಂದ್ಬಿಟ್ಟಿದ್ರೆ ನನ್ನ ಬಗ್ಗೆ ನಾನು ಇಲ್ಲಡೋ ಗೌಡ್ ಬರಲಿಲ್ಲ ಅಂದ್ರೂ ನಾನೇ ನ್ಯಾಯ ಹೇಳ್ತೀನಿ. ನಾನಂತ ನ್ಯಾಯಸ್ತಿ ಲಸ್ಮಕ್ಕ ಅಂದ್ರೆ ನ್ಯಾಯ ಅಂದ್ರೆ ಲಸ್ಮಕ್ಕ ಅಂತಾಳೆ ನಾನು. ಮತ್ತೆ ನಿನ್ಗೂ ಅವ್ರಿಗೂ ಏನೋ ಸಂಬಂಧ ಇರೋದಕ್ಕೆ ಮತ್ತೆ ನೀನು ಬರೋದು ಎಲ್ಲರ ತಪ್ಪು ನ್ಯಾಯ ಹೇಳೋಕ್ಕೆ. ಅವ್ರ ಪರವಾಗಿ ಮಾತಾಡ್ಕೊಂಡು ಅಯ್ಯಪ್ಪ ಗೊತ್ತು, ನನಗೆಲ್ಲ ಗೊತ್ತೈತಿ. ಗೊತ್ತಿಲ್ಲ ಅಂತ ತಿಳ್ಕೊಬೇಡ. ನಾನೇ ದೊಡ್ಡದು ಅಂತ ಹೇಳಿ ನೀನೇನೇನು ನ್ಯಾಯವಾಗಿಲ್ಲ, ನೀನೇನು ನ್ಯಾಯದಾಳಲ್ಲ. ಹೆಂಗೆ ಮಾತಾಡ್ತಾಳೆ ತಿರ್ಗಾ. ಇಂಥವೆಲ್ಲ ಮಾತಾಡ್ಬಿಟ್ಟಿದಿ ಅಂದ್ರೆ ಸರಿ ಆಗೋದಿಲ್ಲ ನೋಡು. ನಿಂದು ಎಷ್ಟೈತೆ ಅಷ್ಟು ನೋಡ್ಕೆ. ಹಿಂಗೆಲ್ಲ ಮಾತಾಡಿದಿ ಅಂದ್ರೆ ಯಾರು ಸಹಿಸ್ಕೊಂಬಲ್ಲ ನೋಡು ಲೌಡಿ ಮಂಡೆ. ನಿಂದು ಎಷ್ಟೈತೆ ಅಷ್ಟು ನೋಡ್ಕೆ ಮಾತ್ಕಲಿ. ಹೊಲ್ಕ ಮಾತಾಡ್ತೀಯ. ಹೊಲ್ಕ ಸುವಾರು, ಹೊಲ್ಕ ಲೌಡಿ. ಕಟ್ಟು ಕರಾರಿಲ್ಲ ಇವಳಿ ಬಾಯಿಗೆ. ಮತ್ತೆ ಇರೋದನ್ನೇ ಹೇಳೋದು. ಅಲ್ಲ ಇವತ್ತು ಏನೋ ಬಿಡತ್ತ ಆಗೈತೆ ಅಂತ ಹೇಳಿ ಹೇಳಿಲ್ವಲ್ಲ ನೀನು. ಕಂಪ್ಲೇಂಟ್ ಕೊಡ್ರಿ, 25,000 ದಂಡ ಹಾಕ್ರಿ ಅಂತ ನೀನು ಹೇಳ್ದಂಗೆ ಹೇಳಿರೋ ಹೊರ್ತು ಗೌಡ್ರು ನಿನ್ನ ಮಾತು ಮೀರಲ್ಲ. ಎಲ್ಲಾನ ತಗ ನ್ಯಾಯ ಹೇಳತಕ್ಕ ಗೌಡ್ರಿರತಕ್ಕ ನೀನು ಹೋಗ್ತೀಯ, ಹೇಳ್ತೀಯ, ಗೌಡ್ರಿಗೆ ಹಚ್ಚಿಕ್ತೀಯ. ಗೌಡ್ರು ನಿನ್ನ ಮಾತು ಮೀರಲ್ಲ. ನಿನ್ನ ಮಾತು ಯಾಕೆ ಮೀರಲ್ಲ? ನಿನಗೂ ಅವ್ರಿಗೂ ಏನೋ ಸಂಬಂಧ ಇರೋದಕ್ಕೇನೆ ಮೀರಲ್ಲ. ನನಗೆ ಎಲ್ಲ ಗೊತ್ತೈತಿ. ನಮ್ಮಂತಾರನ್ನ ನೀವು ಹಾಳು ಮಾಡ್ತೀರಾ. ಒಂದಿಟ್ಟು ಚೆನ್ನಾಗಿದ್ರೆ ಮಾತ್ರ ನೀವು ಅವ್ರ ಹಿಂದೆ ಹೋಗ್ತೀರಾ. ಚೆನ್ನಾಗಿರೋ ಕರಿಕೆ ನ್ಯಾಯ ಹೇಳೋದು ಜಾಸ್ತಿ ನೀವು. ಚೆನ್ನಾಗಿರೋದು ಪ್ರಶ್ನೆ ಅಲ್ಲ ಕಣೆ. ಚೆನ್ನಾಗಿರೋದು ಪ್ರಶ್ನೆ ಅಲ್ಲ. ಯಾರಿವತ್ತು ನಿಯತ್ತಾಗಿರ್ತಾರೆ ಅವ್ರಿಗೆ ನಾವು ನ್ಯಾಯ ಹೇಳೋದು. ನಿಯತ್ತಾಗಿರೋರಿಗೆ ನಾವು ನ್ಯಾಯ ಹೇಳಕ್ಕೆ ಹೋಗೋದು. ನಿನ್ನಂತ ಅಳಗಲ್ಲ, ನಿನ್ನಂತ ಲೋಪರ್ ಮುಂಡಿಗೆ ನಾವು ನ್ಯಾಯ ಹೇಳಲ್ಲ ಕಣೆ. ನೀನು ಮಾಡಿರೋ ತಪ್ಪೇನಿ. ಅಲ್ಲ ನೀನು ಮಾಡಿರೋ ತಪ್ಪು ಅಂತ ಹೇಳಿ ಈಗ ಯಾರು ನನ್ನ ಕೇಳ್ಕೊಂಬಾರ ಹೇಳ್ತಾರೆ. ನೀನು ಮಾಡಿರೋ ಸರಿ ಅಂಬ್ಲಿ, ಯಾರು ಸರಿ ಅಂತಾರ ಅವ್ರನ್ನ ಕರ್ಕೊಂಬ. ಬೇಕಾದ್ರೆ ನಾನು ಏನು ಬೇಕಾದ್ರೆ ನಾನು ನಿನಗೆ ಸಹಾಯ ಮಾಡ್ತೀನಿ. ನಾನು 25,000 ರೂಪಾಯಿ ದುಡ್ಡು ಇವ್ರಿಗೆ ಕೊಡ್ತೀನಿ. ನೀನು ಮಾಡಿರೋದು ಯಾರನ್ನ ಸರಿ ಅಂಬ್ಲಿ ನೋಡೋಣ. ಅದೇ ಆ ವಿಡಿಯೋ ತೋರಿಸ್ತೀವಿ. ಅದನ್ನ ತೋರಿಸಿದ್ಮೇಲೆ ಅದನ್ನ ಯಾರನ್ನ ಸರಿ ಅಂಬ್ಲಿ, ಈ ಅಮ್ಮ ಸರಿಯಾಗಿ ಮಾಡ್ತೈತಿ, ಒಳ್ಳೆ ಕೆಲಸ ಮಾಡ್ತೈತಿ ಅಂತ ಯಾರನ್ನ ಹೇಳ್ಬಿಡ್ಲಿ ನೋಡೋಣ. ಯಾರನ್ನ ಹೇಳು ಹೇಳಿದ್ಮೇಲೆ ಮಾತಾಡ್ತೀನಿ. ಯಾರನ್ನ ಹೇಳಿದ್ಮೇಲೆ ಬೇಕಾದ್ರೆ ನಾನೇ 25,000 ದಂಡ ನಾನೇ ಕೊಟ್ಕೊಡ್ತೀನಿ ಕಣೆ ಕೈಯಿಂದ. ನಂದೇ ಹೋದ್ರು ಹೋಗ್ಲಿ. ಬೋಸುಡಿ ಮಾತಾಡ್ತೀಯ ಇನ್ನಾನ. ನೆಟ್ಟಗೆ ಮಾತಾಡೋದು ಕಳಿ, ನೆಟ್ಟಗಿರೋದು ಕಳಿ. ಲೌಡಿ ಮುಂಡೆ ನೀನು ಕಟ್ಟಿಲ್ಲದ ಮುಂಡೆ. ನೀನು ಕಟ್ಟಿಲ್ಲದ ಮುಂಡೆ, ಕಟ್ಟು ಕರಾರಿಲ್ದಂಗೆ ಕೂತ್ಕೊಂಡಿದ್ಯಾ. ಕಟ್ಟು ಕರಾರಿದ್ರೆ ಸರಿ ನಿನಗೆ. ಕಟ್ಟಿಲ್ಲದ ಮುಂಡೆ, ಕಟ್ಟಿಲ್ಲದ ಲೌಡಿ, ನೀನು ಕಟ್ಟಿಲ್ಲದ ಲೌಡಿ. ಯಾರ್ದು ನಯ ಭಯ ಇಲ್ಲ. ಬೆಳ್ಕರಿತಿದ್ದಂಗೆನೆ ಗಂಡನ ಎದುರ್ಸ್ಕೊಂಡು ತಿಂತಾಳೆ, ಮಕ್ಕಳನ್ನ ಎದುರ್ಸ್ಕೊಂಡು ತಿಂತಾಳೆ. ಹಿಂಗಾಗೈತಿ. ಅವಳಿಗೆ ಯಾರ್ದ ನಯ ಭಯ ಇದ್ದಿದ್ರೆ ಇಡತ್ತಿಗೆ ಯಾರನ್ನ ನನ್ನ ಗಂಡು ಹೋಯ್ತಾನಪ್ಪ ಬಿಗೆ ಗಿಡ್ಕಂಡು ಅಂತ ಸುಮ್ಮನಾಗ. ಯಾರ್ದು ಬಾಯಿ ಇಲ್ಲ ಇವಳಿಗೆ, ಯಾರ್ದು ಬಾಯಿ ಇಲ್ಲ. ಅದಕ್ಕೇನೆ ಹಿಂಗೆ ಆಡ್ತಾಳೆ. ಯಾರ್ದ ನಯ ಬೈ ಬಿಡತ್ತ ಇಲ್ದಿದ್ರೊಟ್ಟು. ಇವಾಗ ಏನು ದೇವ್ರು ನಮ್ಮ ಕೊಟ್ಟ ಕಿತ್ಕೊಂಡ ಏನೋ ನಾವು ಇಪ್ಪಟ್ಟು ಕೂಲಿ ಮಾಡಾಗ್ಲಿ ಅವ್ರು ತಿಂತೀವಿ. ಮಾತಿಲ್ವಲ್ಲ, ಎಂಥ ದೌಲತ್ ಮಾತಾಡ್ತಾಳೆ. ಅದಕ್ಕೆ ಮತ್ತೆ ಅವ್ರ ದಡಪ್ಪ ನೆನ್ನೆಸ್ ನಮ್ಮ ಮನೆ ಬಾಗ್ಲಕ್ಕೆ ಬಂದಿದ್ಲು. ಸರಿಯಾಗಿ ಹೋಗೋದು ಕಳಿಸ್ತು. ಇಂಥ ಬುದ್ಧಿಗೆ ಮತ್ತೆ ಅವ್ರು ನಮ್ಮ ಮನೆ ಬಾಗ್ಲಿಗೆ ಬಿಡ್ಕೊಂಬರತ್ತು. ನಾವು ಹಿಂಗೆ ಅಂಬದು ಗೊತ್ತಿದ್ರು ಇಲ್ಲೋಡು ಅವಳ ಮನೆಯ ಸಂಬಂಧನೇ ಮಾಡ್ತಿರ್ಲಿಲ್ಲ, ನಾವು ನೆಂಟಸ್ಥಾನನೇ ಮಾಡ್ತಿರ್ಲಿಲ್ಲ. ಬಿಸಾಕ್ಯಂಡು ಸುಮ್ಮನೆ ಆಗ್ತಿದ್ವಿ. ಅವಳು ಯಾರೋ ನಾವು ಯಾರೋ ಅಮ್ಮಂಗಿರ್ತಿದ್ವಿ. ಏನೋ ಬಿಡು ಅಂತೇಳಿ ಏನೋ ಒಂದು ಕ್ರಿಯೇಟ್ ಮಾಡ್ಕೊಂಡ್ರೆ ನೋಡಿ ಇವತ್ತು ಆ ಹುಡುಗಿ ಹಂಗೆ ಬುದ್ಧಿ ಕಲ್ತ್ಕೊಂಡು ಇವತ್ತು ಹೆಂಗೆ ಬುದ್ಧಿವಂತಿಕೆಯಿಂದ ಐತ್ ಬಿಡು ಮನೆಯಾಗೆ. ಹೆಂಗೆ ಬುದ್ಧಿ ಕಲ್ತ್ಕೊಂಡೈತೆ ಅದು. ಬುದ್ಧಿ ಬಂದೈತೆ ಅದಕ್ಕೆ. ಇವಾಗ ಹಾಳು ಮಾಡಿದ್ಲಲ್ಲ ಮಗಳ ಜೀವನನು, ಹಂಗೆ ಇವಾಗ ಮಗನ ಜೀವನನೂ ಹಾಳು ಮಾಡಿದ್ಲು, ಅವಳ ಜೀವನನೂ ಹಾಳು ಮಾಡ್ಕೊಂತಾಳೆ ಅಷ್ಟೇನೆ ಅವಳು. ನಾನು ನೋಡ್ತಾ ಇದ್ದೀನಿ ನಿನ್ಕೊಂಡು
ನಿಮ್ದು ಯಾಕೋ ಜಾಸ್ತಿ ಆಗ್ತೈತಿ. ಹಾಂ, ಇವಾಗ ಕೊಡ್ರಿ ಅಂತ ಹೇಳಿದಾರೆ ತಾನೇ, ಕೊಡ್ತೀವಿ, ಟೈಮ್ ಕೊಡ್ರಿ. ಇವಾಗ ಕೊಡ್ತೀವಿ ಅಂತ ಹೇಳಿದ ಮೇಲೆ ನೀವು ತಿರ್ಗಾ ಎಕ್ಸ್ಟ್ರಾ ಮಾತಾಡೋಂಗಿಲ್ಲ, ಅದ್ಯಾವುದು ಪದ್ಯಾವುದು ಅವೆಲ್ಲ ಮಾಡೋಂಗಿಲ್ಲ. ನಮ್ಮಮ್ಮನ ಯಾಕೆ ಒಯ್ತಾ ಇದ್ದೀರಿ ನೀವು? 25,000 ದುಡ್ಡು ಕೊಡ್ತೀವಿ ಅಂತ ಹೇಳಿದ ಮೇಲೆ ನೀವು ಒದ್ಯಾವುದು ಬಡಿಯೋದು ಯಾಕೆ ಮಾಡ್ತಾ ಇದ್ದೀರಾ? ನನ್ಗೇನು ತಲೆ ಕೆಟ್ಟಿಲ್ಲ, ಸುಮ್ಮನೆ ಒಯ್ಯಕ್ ನಿಮ್ಮ ಅಮ್ಮಯ್ಯನ. ಈ ಕಪಾಲಟ್ನಂತಾಳು ಹೆಂಗ್ ಮಾತಾಡ್ತಾಳೆ ಅಲ್ಲ, ನಾನ್ ನ್ಯಾಯ ಹೇಳಕ್ಕೆ ಹೆಂಗ್ ಮಾತಾಡ್ತಾಳೆ ನೋಡಿ ನಿಮ್ಮ ಅಮ್ಮ. ಮಾತಾಡಕ್ಕೆ ಕಣೋ ಇಟ್ಕೊಂಡು ಹೋಯ್ತಾ ಇರೋದು. ಕೊಟ್ಟಿಲ್ದಂಗೆ ಮಾತಾಡ್ತಾಳೆ, ಕೊಟ್ಟು ಕರಾರ ಇಲ್ಲದ್ ನೋಡಿ. ನನ್ನ ಮಗ್ನ ಸಸೇನ ಯಾರನ್ನ ಕೇಳಿಸ್ಕೊಂಡ್ರಿ ನನ್ನ ಮರ್ಯಾದೆ ಎಲ್ಗೋ ಗೊತ್ತಿ. ನನ್ನಂತ ಲೋಪರ್ ಮುಂದೆ ಮಾಡ್ಕೋಬೇಡ, ನಿನ್ನಂತ ಲೋಪರ್ ಮುಂದೆ ಮಾಡ್ಕೋಬೇಡ ಕಣಿ. ನಾನು ಇವತ್ತು ಇಡೀ ಊರಾಗ ಕೇಳ್ಕೊಂಬ ಇಂತಾಳಂತ ನಾನು ಯಾವಳ್ತಾಗೂ ಬೆಟ್ಟಿಕ್ಸೇನಿಲ್ಲ. ಏನೋ ನಿನ್ನಂತ ಆಗ್ದಿಲ್ಲದ್ ಲೋಡ್ಯಾರು ಯಾರನ್ನ ನೋಡಿ ಉರ್ಕಮ್ಮ ಅಂತ ಇರ್ತಾರಲ್ಲ ಅಂತ ಲೋಡ್ಯಾರು ಹೇಳ್ತಾರೆ ಇಲ್ಲ ಸ್ಮಕ್ಕ ಹಿಂಗೆ ಅಂತ. ನೀನಿದ್ದಾರ ನಾನು ನನಗೆ ಕೇಳ್ಕೊಂಬರಿ. ನಾನು ಯಾರಿಗೆ ಮೋಸ ಮಾಡಿದ್ದೀನಿ, ಯಾರಿಗೆ ಅನ್ಯಾಯ ಮಾಡಿದ್ದೀನಿ, ಯಾರು ತಗೊಂಡು 50,000 ಲಕ್ಷ ಇಸ್ಕೊಂಡು ನಾನು ಇವತ್ತು ಕೊಡ್ದಂಗೆ ಇದು ಮಾಡಿದ್ದೀನಿ ಅಂತ ಯಾರು ನನಗೆ ಕೇಳ್ಕೊಂಬರಲಿ. ನಾನು ಎಲ್ಲಿ ಹೋದ್ರು ನನ್ನ ನಂಬಿಕೆ ಉಳಿ ಸಂಬಂಧ ಇದ್ದೀನಿ, ನಾನು ನಿಂತಾಳಂತ ನಾನು ಯಾವತ್ತೂ ಅನ್ನಿಸ್ಕೊಂಡಿಲ್ಲ. ಅವ್ರ ಕಲವಡಿ ಅವಲ್ಕ ಮಾತಾಡ್ತೀಯ, ಅವಳು ಬಿಗಿಡೋದು ಮಾತಾಡೋದು ಕಲಿ. ಮತ್ತೆ ಪಾಪ ಹುಡ್ಗ ಹೆಂಗ ಕಷ್ಟಪಟ್ಟು ದುಡ್ದವ್ರಿ. ಈಗ ಕಷ್ಟಪಟ್ಟಿರೋದು ನೋಡ್ತೀನಿ ನಾನು ನೋಡಿ ಮಾಡಿ ಯಾರು ತಪ್ಪು ಯಾರು ಸರಿ ಅಂತ ನಾನು ನೋಡೇ ಮಾಡೇ ಮಾತಾಡೋದು. ಕಷ್ಟಪಟ್ಟು ಪಾಪ ದುಡ್ದವ್ರಿ, ದುಡ್ದುಬಿಟ್ಟು ಅವ್ರು ಏನೋ ಮನೆ ತಕೊಂಡವ್ರಿ. ಅದನ್ನ ಹಾಳು ಮಾಡೋಕ್ಕಾಗಿ ಕಿಟಕಿ ಹೊಡಿಕೋದು ಪಾಪ ಮಣ್ಣಿನ ದುಡ್ಡು ಕೊಟ್ಟು ಹಾಕಿಸ್ತಾ. ಅವ್ರಿಗೆ ನೀನು ಪುಕ್ಸಟ್ಟೆ ಬಂದಿಲ್ಲ ಕಣೆ. ನಿನ್ನಂಗೆ ಯಾವ್ದಾನ ಬಿಟ್ಟು ಸಿಕ್ಕಿರ್ಲಿಲ್ಲ, ಬಿಟ್ಟು ಸಿಕ್ಕಿತ್ತಲ್ಲ ನಿನ್ನಂಗೆ ಮೆರಿತಿದ್ದೆ ನೀನು. ಬಿಟ್ಟಿ ದುಡ್ಡು ಸಿಕ್ಕಿತ್ತಲ್ಲ ಏನ ಸಿಕ್ಕಿರೋ ದುಡ್ಡು ಆದ್ರೆ ನಿನ್ನಂಗೆ ಮೆರಿತಾರೆ. ಆ ಪಾಪ ದುಡ್ದಿರೋ ದುಡ್ಡು, ಕಷ್ಟಪಟ್ಟು ಪಾಪ ದುಡ್ದಿರೋ ದುಡ್ಡು ಅವ್ರು ಇವತ್ತು ಹೆಂಗ ಮಾಡ್ಕೊಂಡಿದ್ದಾರೆ, ಸಾಲನ ಬಾಲನ ಮಾಡ್ಕೊಂಡು. ನೀನು ಅವರು ಇದಕ್ಕೆ ಮಾತಾಡ್ತೀಯಲ್ಲ ಅಲ್ಕಲವಡಿ, ಅಲ್ಕ ಬೇವರ್ಸಿ ಅಲ್ಕಲವಡಿ ನೀನು. ಅಲ್ಕಲವಡಿ ನೀನು ಕಟ್ಟು ಕರಾರ ಅಂಬದೇನೋ ಇದ್ದಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ. ಇವಾಗ ಬಿಡು, ಏನಾಗೈತೆ ಏನು ಮಾತಾಡ್ದೇಡ್ಕೇನು ಅಂದೇಡ್ಕೇನು ಏನೂ ಆಗಲ್ಲ. ನೀನು ಒಯ್ಬೇಡ ನಮ್ಮ ಅಮ್ಮಯ್ಯನ. ನೀನೇನು ದೊಡ್ಡ ಗನಂದಾರೇನಿ, ನೀನು ಎಂಥ ಕೆಲಸ ಮಾಡಿದ್ಯ ಎಂಬುದೇ ನನಗೆ ಗೊತ್ತೈತಿ. ಒಬ್ಬನ ಬಿಟ್ಟು ಇನ್ನೊಬ್ಬನ ಮದುವೆ ಆಗಿರೋ ಅಂತಲ್ಲ ಹುಡಿ. ಈಗಾಗಲೇ ಸುಮ್ರಂತಾಗಿ ಹೇಳಿ ಕಿಸ್ಕೊಂಡು ಮಾತಾಡ್ತೀನಿ, ಅದೆಲ್ಲ ಗೊತ್ತಿಲ್ಲ ಅಂದ್ಕೊಂಡಿದ್ದೀವಿ. ನಾನು ಅಂಥವೆಲ್ಲ ಮಾತಾಡಕ್ಕೆ ಹೋಗಲ್ಲ. ನನ್ನೊಂದೇವ್ರೆ ಅಂದ್ರೆ ನಾನು ಬಿಡಲ್ಲ. ಅಲ್ಲ ನೋಡು, ನೀನು ಎಂತಲ್ಲ ಹುಡಿ ಅಂತ ನೀನು ಯೋಚನೆ ಮಾಡು. ಫಸ್ಟ್ ಅವ್ನು ಮದುವೆ ಆಗಿ ಅಂತ ಯಾತು ಇಲ್ಲ, ನಾನು ಯಾತು ದುಡಿಯಲ್ಲ ಏನಿಲ್ಲ ಅಂತ ಹೇಳಿ ಬಿಟ್ಟು ಒಂದು ಇವನು ಮದುವೆ ಆಗಿ ಏನು ನಾನು ಗಡ್ಡಿ ರೋಮಂಗೆ ಮಾತಾಡ್ತೀಯಲ್ಲ ಅಲ್ಕ. ಅಲ್ಕ ನಾಯಿ ಅಲ್ಕ ಮಾತಾಡ್ತೀಯ ನಂತಾಗ ಅದು. ಏನು ತಿಳ್ಕೊಂಡಿದೀಯ? ಓಯ್ ಇವೆಲ್ಲ ಬಿಟ್ಟು ಬಿಡೋದು ಕಲಿ. ನಂತಾಗ ಇವೆಲ್ಲ ನಡೆಯಲ್ಲ ನಿನ್ನ ಪಟಾಕಿ. ನನ್ನ ಹತ್ರ ಇಂಥ ಕೊಟ್ಟಿಲ್ದ ನೀನು ಮಾತಾಡಬೇಡ. ಎಲ್ಲ ನೋಡು ಬುದ್ಧಿ ಗೊತ್ತೈತೆ ಬಿಡು ಅಂತ ಹೇಳಿ ಎಲ್ಲರ ತಗೋ ಹಿಂಗೆ ಇದೀವಲ್ಲ ನಾವು ಅನ್ನೋದು. ಅವಳು ತಗಂತ ಭಾವನೆನೇ ಇಲ್ಲ. ಯಾರು ತಗನಾಗ್ಲಿ ಹೆಂಗೆ ಮಾತಾಡಕ್ಕೆ ಹೋಗ್ತಾಳೆ ಹಂಗೆ ಹಿಂಗೆ ಅಂತೇಳಿ. ಅಲ್ಲ ಇವಳಿಗೆ ಎಷ್ಟಿದ್ದತಿ ಇವಳಿಗೆ? ಅಲ್ಲ ಏನೋ ಅನ್ಸುತ್ತೆ ಇಲ್ವೇ ನಿನ್ನ ಯಾರು ಏನು ಅಂದರಿ ರೀತಾ? ಒಂದೀಟನ ಗೊತ್ತಾಗಲ್ವಲ್ಲಿ ನಿನಗೆ? ಗೊತ್ತಾಗಲಾಗಿದ್ರೆ ಹಂಗೆ ಯಾಕೆ ಮಾಡಾಳು? ಅವಳಿಗೆ ಯಾಕೆ ಗೊತ್ತಾಗಲ್ಲ? ಗೊತ್ತಾಗಳು ಬಿಡು. ಏನೋ ಅನ್ನೋತನದಿಂದ ಇದು ಚೆನ್ನಾಗಿ ಇತ್ಕೊಂಡು ಹೋಗನ್ ಬಿಡು. ಅವ್ರು ತಗೊಂಡವ್ರೆ ಮನೇನ ಅಂತಂಬರು. ಅವಳು ಹೇಳ್ದಂಗೆ ಕೇಳಿರಿ. ಅವಳು ಯಾಕನ ಬಂದು ಕೇಳ್ದಕ್ಕೆ ಕೊಟ್ಟು ಬಿಡ್ಬೇಕು. ಅವಳು ಕೇಳಿದ್ರೆ ಮಾತ್ರ ಅವಾಗ ಅವಳು ಕೇಳ್ದಟ್ಕೆನೆ ಕೊಟ್ಟರೆ ನಾವು ಒಳ್ಳೆಯರು. ನಮ್ಮನ್ನ ಮನೆ ಕೇಳಿಲ್ಲ, ಕೊಡ್ಲಿಲ್ವಲ್ಲ, ಅದಕ್ಕೆ ಸಿಟ್ಟು ಬಂದೈತಿ. ಇಂಥವೆಲ್ಲ ಮಾಡ್ತಾರೆ. ಇಂಥವೆಲ್ಲ ಮಾಡಿದ್ರೆ ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ನಾವೊಂದು ಮಾಡಿದ್ರೆ ಅದನ್ನ ಮಾಡ್ತಾರೆ ನಮ್ಗೆ ಎಂಬುದು ಗೊತ್ತಿರಬೇಕು. ತಿರುಗಿ ಬೀಳ್ತಾರೆ ಎಂಬುದು ಗೊತ್ತಿದ್ರೆ ಮತ್ತೆ ಅಂತಾಗವೆಲ್ಲ ನಡೆಯಲ್ಲ. ಅಲ್ಲ ಗೌಡ್ರಿಗೂ ನನಗೂ ಅವಾಗ ಅವಾಗ ಒಂದು 2 ದಿನ ಗೌಡ್ರು ನನ್ನ ಲಸ್ನಕ್ಕ ನೀನಂದ್ರೆ ಇಷ್ಟ ಅಂತ ಹೇಳೋವಾಗ ಒಂದು 2 ದಿನ ಇದು ಮಾಡಿದ್ರಲ್ಲ, ಅದಕ್ಕೇನೆ ಅದನ್ನೇ ಹೇಳ್ತಾ ಇದ್ದಾಳೆ. ಎಷ್ಟರ ಮಟ್ಟಿಗೆ ಇರಬೇಡ, ನಿನ್ಗೆ ಅವ್ರಿಗೂ ಏನೋ ಸಂಬಂಧ ಐತಿ, ಅದಕ್ಕೆ ಬಂದಿಲ್ಲಿ ಮಾತಾಡೋದು ಅಂತ ಕೇಳ್ತಾಳಲ್ಲ. ಎಷ್ಟು ಇರ್ಬೇಕು ಇವಳಿ? ನಾನು ನ್ಯಾಯ ಹೇಳೋತಕ್ಕೆಲ್ಲ ಅದಕ್ಕೆ ಹೋಗ್ನೈತಿ. ಇವಳೆ ನೀನು ನ್ಯಾಯ ಅದಾಳೆ. ಅಂದ್ರೆ ಎಲ್ಗೋಗುತ್ತೆ? ನಾನು ತಿರ್ಗು ಸಂದ್ರಿ ಏನಾಗುತ್ತೆ ಇವಳಿಗೆ? ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ಏನು ಮೊಬೈಲ್ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.